ಕೂಲಿ ಆಳುಗಳಿಗೆಲ್ಲನ ಲೆಕ್ಕ ಮಾಡಿ ಅವರಿಗೆಲ್ಲ ದುಡ್ಡು ಕೊಡಬೇಕಾಗಿತ್ತು ಕಣಪ್ಪ. ನೆನ್ನೆನೆ ಕೇಳಿದ್ರು, ಅಣ್ಣ ಸಂಬಳ ಕೊಡೋಣ ಎಲ್ಲ ಲೆಕ್ಕ ಮಾಡಿ ಅಂತ ಕೇಳ್ತಿದ್ರು. ಇವತ್ತೆಲ್ಲ ಲೆಕ್ಕ ಮಾಡಿ ಕೊಟ್ಬಿಡಪ್ಪ ಅವರಿಗೆ. ಪಾಪ ಎಲ್ಲ ತೊಂದರೆ ತಾಪತ್ರ ಇರೋ ಅಂತಾರೇನೆ ಒಟ್ಟುನು. ಅಣ್ಣ ನಮಗೆ ಹುಡುಗರಿಗೆಲ್ಲ ಸ್ಕೂಲ್ ಓಪನ್ ಐತೆ, ಬ್ಯಾಗ್ ತರಬೇಕು, ಬುಕ್ ತರಬೇಕು ಅಂತ ಹೇಳ್ತಾ ಇದ್ರು ಕಣಪ್ಪ. ಸರಿ ಆಯ್ತು ಹೇಳಪ್ಪ, ಇವತ್ತು ಸಾಯಂಕಾಲ ಕೆಲಸ ಮುಗೀತಿದ್ದಂಗೆ ಕರ್ಕೊಂಬ, ಲೆಕ್ಕ ಮಾಡಿ ಕೊಡೋಕ್ಕಾಗುತ್ತೆ. ಯಾರ್ದಾರ್ದು ಎಷ್ಟೆಷ್ಟು ಆಗೈತೆ ಅಂತೇಳಿ ಲೆಕ್ಕ ಮಾಡಿ ಕೊಡೋಕ್ಕಾಗುತ್ತೆ. ಇವತ್ತು ಸಾಯಂಕಾಲಕ್ಕೆ ಕರ್ಕೊಂಬ. ಯಾಕಂದರೆ ಮೊನ್ನೆನೇ ಕೊಡಬೇಕಾಗಿತ್ತು, ಒಂದು ವಾರ ಆಗ್ತಿದ್ದಂಗೆ ಕೊಡ್ತಿದ್ದೆ. ನೀನು ಎಲ್ಲ ಕೆಲಸ ಮುಗೀತಿ, ನಂದು ಇಷ್ಟು ಅಲ್ಲೊಂದಿಟ್ಟು ಪೈಪ್ಲೈನ್ ತೆಗ್ಸಿದ್ರೆ ಮುಗೀತು ಕಣಪ್ಪ, ಇನ್ನೇ ಯಾವುದೂ ಇಲ್ಲ. ರೇ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ಒಂದು? ರೀ, ನನಗೂ ಮನೇಲಿ ಇದ್ದು ಬೇಜಾರಾಗೈತೆ. ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕಣ್ರಿ. ಕೆಲಸಕ್ಕೆ? ನೀನು ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ? ಹಾಂ, ಕೆಲ್ಸಕ್ಕೆ ಯಾಕೆ ಹೋಗ್ತೀಯ? ಒಂದು ನಾನು ಹೇಳಿದ್ನ ನೀನು ಕೆಲ್ಸಕ್ಕೆ ಹೋಗು ಅಂತ. ಯಾಕಮ್ಮ ವಂದನ, ನಿನ್ಗೆ ಯಾರು ಹೇಳಿದ್ರು ನೀನು ಕೆಲ್ಸಕ್ಕೆ ಹೋಗು ಅಂತ? ಯಾರು ಹೇಳಿದ್ರಮ್ಮ ನಿನಗೆ? ಯಾರೂ ಹೇಳಿಲ್ಲ ಮಾವ. ಏನು ನನಗೆ ಸುಮ್ಮನೆ ಮನೇಲಿ ಇದ್ದು ಬೇಜಾರಾಗುತ್ತೆ. ನನಗೂ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲಾದ್ರೂ ದುಡಿಬೇಕು ಅಂತ ನನಗೂ ಆಸೆ ಆಗ್ತಾ ಐತೆ. ಮನೇಲಿದ್ದರೆ ಇನ್ನೇನು ಸುಮ್ಮನೆ ಬೇಜಾರು. ಅದಕ್ಕೆ ಮನುಷ್ಯ ಅಂದಮೇಲೆ ಒಂದು ಕೆಲಸ ಇರ್ಬೇಕು ತಾನೆ. ಅದಕ್ಕೆ ಕೆಲಸ ಇಲ್ಲ ಅಂದರೆ ಮನುಷ್ಯ ಸೋಂಬೇರಿ ಆಗ್ಬಿಡ್ತಾರಲ್ಲ. ಅದಕ್ಕೆ ನನಗೆ ಇವಾಗ ಇನ್ನೇನು ಮನೆ ಕೆಲಸ ಮಾಡಿಕೊಂಡು ಸುಮ್ಮನೆ ಸಾಯಂಕಾಲ ಗಂಟ ಹೊತ್ತು ಕಳಿಯೋಕ್ಕಾಗಲ್ಲ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಾವ. ಏನು ಬೇಡ, ಒಂದು ಮನೇಲೇ ನಿನಗೆ ಬೇಜಾನ್ ಕೆಲಸ ಇರುತ್ತೆ, ಕೆಲಸ ಮಾಡಿಕೊಂಡು ಸುಮ್ಮನೆ ಇರು. ಏನು ಬೇಡ, ಏನಕ್ಕೆ ಯಾವ ಕೆಲಸ ಬೇಡ, ಏನು ಬೇಡ. ಇಲ್ಲೇ ನಮ್ಮ ಮನೆಗೆ ಕೆಲಸ ಭಾಳ ಇರುತ್ತೆ. ಹೋಗ್ಲಿ ಬಿಡು ಚೇತು, ಏನು ಕೆಲಸ ಇರಲ್ಲ ಮನೆಗೆ. ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಸುಮ್ಮನೆ ಕೂತ್ಕೊಂಡಿರೋದಾಗುತ್ತೆ. ಹೋಗ್ಲಿ ಬಿಡು, ಕೆಲ್ಸಕ್ಕೆ ಏನಾದರೂ ಹೋದರೆ ಹೊರಗಡೆ ಹೋಗಿ ದುಡಿಬೇಕು. ದುಡಿದ್ರೆ ಮತ್ತೆ ಇವಾಗ ಏನಾದರೂ ಒಂದು ಮಾಡೋಕ್ಕಾಗೋದು. ಬಿಡು ಹೋಗ್ಲೇಳು, ನೀನು ಹೆಂಗೂ ಹೋಗ್ತೀಯಾ? ಇಬ್ಬರು ಹೋಗ್ರಿ ಬರ್ರಿ, ನಾನು ಹೆಂಗೋ ಸ್ವಲ್ಪ ಮನೆ ಕೆಲಸ ನೋಡ್ಕೊಂಡು ಹೆಂಗೋ ಇರ್ತೀನಿ ಅತ್ಲಾಗೆ. ಏನು ಬೇಡ ಕಣಮ್ಮ, ಬೇಡ, ಸುಮ್ಮನಿರು. ನಾನು ಎಲ್ಲನ ಕಳಿಸ್ತೀನಿ, ನನಗೆ ಯಾವಾಗ ಕಳಿಸ್ಬೇಕು ಅಂತ ಗೊತ್ತೈತೆ. ಇವತ್ತು ಸದ್ಯಕ್ಕಂತೂ ಬೇಡ ಬಿಡಮ್ಮ. ಚೇತು ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾನೆ, ಏನು ಹೋಗ್ಬೇಡ, ಸುಮ್ಕಿರು. ನೋಡತ್ತೆ, ನೀನು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತೀಯ, ಅವ್ರು ನೋಡಿದ್ರೆ ಬೇಡ ಅಂತಾರೆ. ನಮ್ಮ ಅತ್ತೆಗೆ ಹೇಳಿದ್ರೆ ನೀನು ಕೇಳಲ್ಲ, ಅವನ್ನ ಸುಮ್ಮನೆ ಹೇಳ್ತೀಯಾ ಅಂತ ಹೇಳ್ತೈತೆ. ಅದಕ್ಕೆ ನೋಡತ್ತೆ, ನಿಮ್ಮ ಎದುರುಗಡೆನೆ ಕೇಳಿದೆ ತಾನೆ ನಾನು. ಓ, ನಮ್ಮಮ್ಮ ಹೇಳ್ತಾ? ಅಮ್ಮ ಸುಮ್ಮನಿರೋಕ್ಕಾಗಲ್ವೇನಮ್ಮ? ನಾನು ಅವತ್ತೇ ಹೇಳಿದ್ದೀನಿ, ಬೇಡ ಕಣಮ್ಮ, ಇನ್ನೂ ಸ್ವಲ್ಪ ದಿನ ಹೋಗೋದು ಎಲ್ಗೂ ಬೇಡ. ಅವಳು ಇನ್ನೂ ಸ್ವಲ್ಪ ದಿನ ಮನೆಗೆ ಇರಲಿ, ಆಮೇಲೆ ಬೇಕಂದರೆ ನಾನೆಲ್ಲ ಹೇಳ್ತೀನಿ, ಅವಾಗ ಹೋಗ್ತಾಳೆ. ಸುಮ್ಮನಿರಿ, ಇವಾಗ ಸದ್ಯಕ್ಕೆ ಅವಳು ಏನು ಎಲ್ಗೂ ಹೋಗೋದು ಬೇಡ. ಅವಳು ಹೋಗಿ ದುಡಿ ಅಷ್ಟು ತಂದು ಹಾಕ್ಬೇಕು ಅನ್ನೋದೇನಿಲ್ಲ. ನಮಗೆ ಹೆಂಗೂ ದೇವ್ರು ಕೊಟ್ಟಿದ್ದಾನೆ, ನಾನು ಬೇರೆ ಕೆಲ್ಸಕ್ಕೆ ಹೋಗ್ತೀನಿ. ಸುಮ್ಮನಿರು, ಮನೇಲಿ ಆರಾಮಾಗಿ ಇರಲಿ ಸ್ವಲ್ಪ ದಿನ ಅಂತ ನಾನು ಹೇಳಿದ್ದೀನಿ. ನೀನು ಮತ್ತೆ ಅದನ್ನೇ ಹೇಳ್ತಿಲ್ಲ ಮಾಡಿ, ಕೆಲ್ಸಕ್ಕೆ ಹೋಗು ಅಂತ ಹೇಳಿ. ಅಲ್ಲ, ಸುಮ್ಮನೆ ಇನ್ನೇನು ಮಾಡೋದು? ಏನು ಸುಮ್ಮನೆ ಕೂತ್ಕೊಂಡು ಯಾಕೆ ಅತ್ತಗೆ ಹೋದ್ರೆ ಕೆಲಸಕ್ಕೆ ಒಂದು ಕೆಲಸ ಅಂಬೋದಿದ್ರೆ ಎಷ್ಟು ಜವಾಬ್ದಾರಿ ಇರುತ್ತಲ್ಲ ಅಂತ ಹೇಳ್ದೆ ಕಣ್ಪಪ್ಪ. ನೋಡತ್ತೆ, ನಿಮ್ಮ ಎದುರಿಗೆ ಕೇಳಿದೆ ತಾನೇ ಇವತ್ತು. ನೀನು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ನೀನು ಸುಳ್ಳು ಹೇಳ್ತೀಯ ಕಣೆ ಅಂತ ಹೇಳ್ತಾ ಇದ್ದೆ. ಇವಾಗ ನೋಡು, ನಿಮ್ಮ ಎದುರಿಗೆ ಕೇಳಿದ್ದೀನಿ, ಮಾವನೂ ಐತೆ, ಅವರೇ ಬೇಡ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೆಲ್ಸಕ್ಕೆ ಹೋಗ್ಬೇಕಂತ ತುಂಬ ಇಷ್ಟ ಐತೆ, ಆದರೆ ಇವ್ರು ಬೇಡ ಅಂತ ಹೇಳ್ತವ್ರೆ. ಇವ್ರ ಮಾತು ಮೀರಿ ನಾನು ಹೆಂಗೆ ಕೆಲ್ಸಕ್ಕೆ ಹೋಗೋದಕ್ಕಾಗುತ್ತೆ ಹೇಳು? ಇವ್ರ ಮಾತು ಮೀರಿ ಏನಾದರೂ ಕೆಲ್ಸಕ್ಕೆ ಹೋದ್ರೆ ಇವ್ರು ಸಿಟ್ಟಾಗಲ್ವಾ? ನನ್ನ ಮೇಲೆ ಬೇಜಾರಾಗಲ್ವಾ? ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂತಾರೆ ಇವರು. ನಮ್ಮಮ್ಮನ ಮಾತು ಏನು ಕೇಳಕ್ಕೆ ಹೋಗ್ಬಿಡ. ಒಂದು ನೀನು ಸುಮ್ಮನೆ ಇದ್ದುಬಿಡು ಅಮ್ಮ, ಸುಮ್ಮನಿರು. ಮತ್ತೆ ಇನ್ನೊಂದು ಸತಿ ಅವಳನ್ನ ಕೆಲ್ಸಕ್ಕೆ ಹೋಗು ಅಂತ ಹೇಳಕ್ಕೆ ಹೋಗ್ಬಿಡ. ನೀನು ಸುಮ್ಮನೆ ಇರೋದು ಕಲಿ. ಸುಮ್ಮನೆ ಯಾಕೆ ಹೇಳ್ತೀಯ? ನಾನು ಬೇಡ ಅಂತ ಹೇಳಿದ್ರೆ ಕೇಳಬೇಕಷ್ಟೇ. ಅಪ್ಪನೂ ಬೇಡ ಅಂತ ಹೇಳ್ತೈತೆ. ಇನ್ನೂ ಸ್ವಲ್ಪ ದಿನ ಏನೋ ಬೇಡಪ್ಪ ಕೆಲ್ಸಕ್ಕೆ ಕಳಿಸೋದು ಅಂತ ಅಪ್ಪ ಇನ್ನೂ ಹೇಳ್ತೈತೆ. ನೀನು ನೋಡಿದ್ರೆ ಕೆಲ್ಸಕ್ಕೆ ಹೋಗು ಅಂತ ಅವಳಿಗೆ ಯಾಕೆ ಆಗಲೆಲ್ಲ ಹೇಳ್ತೀಯ? ಸುಮ್ಮನೆ ಇರೋಕ್ಕಾಗಲ್ವಾ? ಸರಿ ಬಿಡಪ್ಪ, ಹಂಗಂಬಲ್ಲ ಇನ್ನೊಂದು ನಾನು ಇನ್ನೇನು ಮಾಡ್ತಾಳೆ, ಏನು ಬದುಕಿರಲ್ವಲ್ಲ ಅದಕ್ಕೆ. ಇವಾಗ ಮನೆ ಕೆಲಸದವ್ರು ಗೊತ್ತಿದ್ರು, ಮನೆ ಕೆಲಸದವ್ರನ್ನೂ ಬೇಡ ಬಿಡು, ಒಂದು ಬಂದವಳೆ ಮಾಡ್ತಾಳೆ ಅಂತ ಮನೆ ಕೆಲಸದವ್ರನ್ನೂ ಬೇಡ ಅಂತ ಹೇಳಿದೀಯ. ಇವಾಗ ಮನೆ ಕೆಲಸನೂ ಜಾಸ್ತಿ ಇರುತ್ತೆ, ಅದು ಎಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರ ಅಪ್ಪ ಅಮ್ಮ ಏನು ಅನ್ಕೊಂತಾರೆ, ನೋಡಪ್ಪ ನನ್ನ ಮಗಳನ್ನ ಕೆಲ್ಸಕ್ಕೆ ಕಳಿಸ್ತಾ ಇದ್ದಾರೆ, ನಿನ್ನ ಮದುವೆ ಮಾಡ್ಕೊಂಡು ಇನ್ನೂ ಒಂದು ತಿಂಗಳು 2 ತಿಂಗಳು ಆಗಿಲ್ಲ, ಆದರೆ ಕೆಲ್ಸಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಅಪ್ಪ ಅಮ್ಮಯ್ಯ ಇವ್ರಿಗೇನು ಕಮ್ಮಿ ಆಗೈತೆ ಅಂತ ನಮ್ಮನ್ನು ಬೈಕೆಮಲ್ವೇ? ಸ್ವಲ್ಪ ದಿನ 1 ವರ್ಷ 2 ವರ್ಷ ಆಗಲಿ, ಮದುವೆ ಆಗ್ಯವ್ರೆ, ಚೆನ್ನಾಗಿರಲಿ. ಅಯ್ಯೋ, ಮದುವೆ ಆಗಿ 1 ತಿಂಗಳಿಗೆ ಹೋಗ್ತಾರೆ ಕೆಲ್ಸಕ್ಕೆ. ವರ್ಷ ತಕ ಅಂತೀನಿ, ಏನಾಗಲ್ಲ ಹೋದ್ರೆ ಇನ್ನೇನಿರುತ್ತೆ ಹೇಳು? ಅಯ್ಯೋ, ಹೋಗಿ ನಿಮ್ಗಿದ್ದ ದುಡ್ಡು ದಿಕ್ಕೊಂಡಿದ್ದೆ ಕಣಪ್ಪ, ಅದಕ್ಕೇನೆ. ಚೇತು, ನೀನು ಆಗತ್ತಕ್ಕೆ ಕರ್ಕೊಂಡು ಹೋಗಿ, ಅಲ್ಲೇನ ಹೆಣ್ಮಕ್ಳು ಕೆಲಸ ಮಾಡೋದಿದ್ರೆ.
ಹೇಳ್ದಷ್ಟು ಕೇಳಮ್ಮ, ಸುಮ್ಮನೆ ಬೇಡ ಅಂದರೆ ಬೇಡ ಅಷ್ಟೇ. ಒಂದು ನೀನು ಸುಮ್ಮನೆ ಏನಾದರೂ ತಿಂಡಿನ ಅಡುಗೆನ ಮಾಡೋಕೆ ಬೇಗ ನಾನು ಊಟ ಮಾಡಿ ಬೇಗ ಹೋಗ್ಬೇಕು. ನಾನು ಸಾಯಂಕಾಲ ಬೇಗ ಬರಬೇಕು. ಯಾಕಂದರೆ ಕೂಲಿ ಆಳುಗಳಿಗೆಲ್ಲ ನಾನು ಬಂದು ಎಲ್ಲ ಲೆಕ್ಕ ಮಾಡಿ ಎಷ್ಟೆಷ್ಟು ಆಗೈತೆ ಅಂತ ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕಂತೆ. ಅವ್ರು ಕೇಳ್ತಾ ಇದ್ದಾರಂತೆ. ಅಪ್ಪ ಬೇಗ ಬಾರಪ್ಪ ಅಂತ ಹೇಳ್ತಾ ಐತೆ. ಹೋಗಿ ಬೇಗ ಹೋಗು. ಸರಿ ಆಯ್ತು ಕಣ್ರಿ, ಮಾಡ್ತೀನಿ. ಸುಮ್ಮನಿರೆ, ನೀನು ಯಾಕೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತೀಯ ಹುಡುಗಿಗೆ? ಹಾಂ, ನೀವು ಸುಮ್ಮನಿರ. ಹುಡುಗಿ ಬೇಜಾರಾಗಲ್ವಾ? ಯಾಕಪ್ಪ ಇವತ್ತು ಹಿಂಗೆ ಹೇಳುತ್ತೆ ನೋಡು, ನಮ್ಮ ಗಂಡ ಬೇಡ ಅಂತ ಹೇಳಿದ್ರು ಇವ್ರು ಕೆಲ್ಸಕ್ಕೆ ಹೋಗು ಅಂತ ಹೇಳಿ ನನಗೆ ಹಿಂಸೆ ಮಾಡ್ತಾರಲ್ಲ ಅಂತ ಹೇಳಿ ಬೇಜಾರಾಗಲ್ವಾ? ಸುಮ್ಮನೆ ನೀನೇನು ಹೇಳಕ್ಕೆ ಹೋಗ್ಬಿಡ. ಅವನೇ ಬೇಡ ಅಂತ ಹೇಳ್ತಾ ಇದ್ದಾನೆ ಚೇತು ಅಂತದ್ರಾಗ ನೀನು ಹಿಂಗೆ ಹೇಳ್ತಾ ಇದೀಯ. ಅಮ್ಮ, ಇನ್ನೊಂದು ಸತಿ ಅವಳಿಗೆ ಏನು ಹೇಳಕ್ಕೆ ಹೋಗ್ಬೇಡ. ನೀನು ಕೆಲ್ಸಕ್ಕೆ ಹೋಗು, ಏನು ಎತ್ತ ಏನು ಹೇಳಕ್ಕೆ ಹೋಗ್ಬೇಡ. ಸರಿಯಪ್ಪ, ಆಯಿತು. ಹೇಳಲ್ಲ ಹೇಳು. ಸುಮ್ಮನಿರವನು ಸಿಟ್ಟಾಗ್ತಾನೆ. ಯಾಕೆ ಹೇಳಕ್ಕೆ ಹೋಗ್ಬೇಡ. ಅಲ್ಲ, ಅವಳನ್ನೇ ತಲೆ ಮೇಕಿಕ್ಕೊಂಡು ಮೆರೆಸ್ತಾ ಇದ್ದ ನನಗೆ. ಏನು ಸಿಮೆಕ್ಕಿಲ್ಲದ ಮಾಡಿ ಮದುವೆ ಆಗ್ಯಾನೆ ಮಂಗೆ ಕೆಲ್ಸಕ್ಕೆ ಕಳಿಸ್ಬೇಕಣಪ್ಪ. ಅವಳಿಗೆ ಇವಾಗ ಕೆಲ್ಸಕ್ಕೆ ಹೋದ್ರೆ ಒಂದು 25-30 ಸಾವಿರ ಸಂಬಳ ಬರುತ್ತೆ. ಯಾವುದು 25-30 ಸಾವಿರ ಯಾರು ಕೊಡ್ತಾರೆ? ಸುಮ್ಮನೆ ಮನೆಗಿದ್ರೆ ಏನಕ್ಕೆ ಬಂದಂಗೆ ಹೇಳು. ಇನ್ನೇನು ಬೆಳಗ್ಗೆಲೇನೆ ತಿಂಡಿ ಹೋಗತಿ ತಿಂಡಿ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಎಲ್ಲ ಮಾಡಿ ನಿಮ್ಮ ಪಾತ್ರೆ ಸ್ವಲ್ಪ ಇರ್ತವೆ, ಬೇಕಾದ್ರೆ ಮನೆ ಕೆಲಸದವ್ರು ಹೇಳಿದ್ರೆ ಆಯಿತು. ಅವ್ರು ಬಂದು ಪಾತ್ರೆಗಿದ್ರೆಲ್ಲ ತೊಳ್ಕೊಟ್ಟು ಹೋಗ್ತಾರೆ. ಇವರೆಲ್ಲ ತಿಂಡಿ ಅಡುಗೆ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಬಿಡ್ಬೋದು ಇಬ್ಬರು ಗಂಡ ಹೆಂಡ್ತಿ. ನಾನು ಒಳ್ಳೇದು ಹೇಳಿದ್ರೆ ಅವನಿಗೆ ಸಿಟ್ಟು ಬರುತ್ತೆ. ಬೇಡ ಬೇಡ, ನನ್ನ ಹೆಂಡ್ತಿನ ಕೆಲಸ ಕಳಿಸಲ್ಲ ಅಂತಾನೆ. ಎಲ್ಲರೂ ಕಳಿಸ್ತಾರಪ್ಪ. ದುಡಿಯೋದು ಯಾಕೆ ಸುಮ್ಮನೆ ಇರಬೇಕಪ್ಪ? ಏನು ದುಡ್ಡೇನು ಪುಕ್ಸಟ್ಟೆ ಬರುತ್ತಾ? ಅವನು ಇವಾಗ ಸದ್ಯಕ್ಕೆ ನಾನು ಕಳಿಸಲ್ಲ, ಇನ್ನೂ ಸ್ವಲ್ಪ ದಿನ ಕಳಿಸಲ್ಲ ಅಂತ ಹೇಳ್ತಾ ಇದ್ದಾನೆ. ಸುಮ್ಕೆ ಕಳಿಸ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಸುಮ್ಮನೆ ಯಾಕೆ ಹೇಳ್ತೀಯ? ಅವ್ನು ಸಿಟ್ಟಾಗ್ತಾನೆ. ಅವ್ನು ಕೇಳಲ್ಲ. ಇವಾಗ ಮೊದಲಂಗಾರೆ ನಮ್ಮ ಮಾತು ಕೇಳಲ್ಲ. ಅವನದೇ ಎಲ್ಲ ಇವಾಗ ಅವನದೇ ಎಲ್ಲ ನಡೆಯೋದು. ಸುಮ್ಮನೆ ಏನು ಮಾತಾಡೋಕೆ ಹೋಗ್ಬಾರ್ದು. ನಾನು ಅದಕ್ಕೆ ಎಲ್ಲ ಹೇಳಿದ್ನ, ಅವ್ನಿಗೆ ಎಲ್ಲ ಜವಾಬ್ದಾರಿ ಒಪ್ಪಿಸ್ಬಿಟ್ಟಿದ್ದೀನಿ. ಅದಕ್ಕೆ ಹೊಲ್ದಾಗೂ ಕೆಲಸದಾಳುಗಳೆಲ್ಲ ಬರ್ತಾರಪ್ಪ ಇವತ್ತು, ಅವ್ರಿಗೂ ಎಲ್ಲ ಸಂಬಳ ಇದು ಮಾಡಬೇಕು ಅಂತ ಹೇಳಿದ್ದೀನಿ. 7 ದಿವಸ ಆಗೈತೆ. 7 ದಿವಸದ್ದು ಎಲ್ಲನ ಯಾರ್ಯಾರ್ದು ಒಬ್ಬೊಬ್ರದ್ದು 5 ದಿವಸ ಆಗೈತೆ ಎಲ್ಲ ಲೆಕ್ಕ ಮಾಡಿ ದುಡ್ಡು ಕೊಡ್ಬೇಕು ಅವ್ರಿಗೆಲ್ಲನ. ಅದಕ್ಕೆ ಇವತ್ತು ಹೇಳಿದ್ದೀನಿ, ಬರ್ತಾನೆ. ಅವನಿಗೆ ಎಲ್ಲ ಜವಾಬ್ದಾರಿ ಕೊಡಬೇಕು. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನಿರು. ಅವನು ಎಲ್ಲನ ಕಳ್ಸಂಗಿದ್ರೆ ಕಳಿಸ್ತಾನೆ. ಅವ್ನ ಹೆಂಡ್ತಿನ ಮನೆಗೆ ಇಕ್ಕೊಂಬಂಗಿದ್ರೆ ಮನೆಗೆ ಇಕ್ಕೊಂತಾನೆ. ಯಾಕೆ ಸುಮ್ಮನೆ ಯಾಕೆ ಹೇಳೋದು? ಸರಿಯಪ್ಪ, ಆಯಿತು. ನಾನು ಏನೋ ಹೇಳ್ದೆ. ದುಡಿಯೋ ಕಾಲದಾಗೆ ದುಡ್ಕೊಂಡಿದ್ದೆ, ಹೋಗ್ಲೇಳು ದುಡ್ಕೊಂಬ್ಲಿ ಅಂತ ಹೇಳ್ದೆ. ಬಿಡು, ನನ್ನ ಹೆಂಡ್ತಿನ ಕೆಲಸ ಕಳಿಸಲ್ಲ ಅಂತ ಹೇಳಿದ್ಮೇಲೆ ಇನ್ಯಾಕೆ ಹೇಳೋಣ? ಏನಾನ ಮಾಡ್ಕೊಂಬ್ಲೇಳು. ಇನ್ನೇನು ಇರಲ್ಲ. ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಮ್ಮನೆ ಕೂತ್ಕೋಬೇಕಂದ್ರೆ ಬೇಜಾರಲ್ಲ. ಅವಳಿಗೂ ಇಷ್ಟ ಪಾಪ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಾಳೆ. ಇವನು ಬೇಡ ಅಂಬದಕ್ಕೆ ಸುಮ್ಕ ಇದ್ದಾಳೆ ಅಷ್ಟೇ ಅವಳು. ನನ್ನ ಮಗ ಚೇತು ಏನು ಸಿಮೆಕ್ಕಿಲ್ಲದ ಹೆಂಡ್ತಿ ಅಮ್ಮಂಗೆ ಕೆಲ್ಸಕ್ಕೆ ಕಳಿಸಲ್ಲ ಅಂತ ಇದ್ದಾನೆ. ಅಲ್ಲ, 25-30 ಸಾವಿರ ಸಂಬಳ ಕೊಡ್ತಾರೆ ಇವಳಿಗೂ ಇವಾಗ ಕೆಲ್ಸಕ್ಕೆ ಹೋದರೆ. ಅದಕ್ಕೆ ದುಡ್ಡು ಬಂದಿದ್ದಲ್ಲ ಒಂದು, ಹೋಗ್ಲಿ ಕೆಲಸಕ್ಕೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾನಂತೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.